ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪಶ್ಚಿಮ ಘಟ್ಟಗಳ ಸಾಲು ಮತ್ತು ಕರಾವಳಿಯ ಪ್ರಕೃತಿ ಸೌಂದರ್ಯದ ನಡುವೆ ನೆಲೆಸಿರುವಂತಹ ದಿವ್ಯ ಕ್ಷೇತ್ರ ಅದುವೇ ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ. ಇಡಗುಂಜಿ ನೋಡಿದ್ರೆ ಈ ಭೂಮಿಯೇ ಬೇಡ ಅನ್ನೋ ಮಾತು ಇಂದಿಗೂ ಭಕ್ತರ ನಂಬಿಕೆಯಾಗಿಯೇ ಉಳಿದಿದೆ. ಹಾಗಾದ್ರೆ ಈ ಕ್ಷೇತ್ರದ ಇತಿಹಾಸ ಏನು? ಇಲ್ಲಿನ ಮಹಾಗಣಪತಿಯ ವಿಶೇಷತೆ ಏನು? ಭಕ್ತರನ್ನು ಸೆಳೆಯುತ್ತಿರುವ ಈ ಪುಣ್ಯ ಕ್ಷೇತ್ರದ ಮಹಿಮೆ ಏನು? ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಇಡಗುಂಜಿ ಎನ್ನುವ ಪದವು ಎಡಕುಂಜ ಎನ್ನುವ ಪದದಿಂದ ಬಂದಿತ್ತು. ಈ ಎಡಕುಂಜ ಕ್ಷೇತ್ರದ ಮಹತ್ವವನ್ನ ಸ್ಕಂದ ಪುರಾಣದಲ್ಲಿ ಬರುವ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ. ಎಡ ಎಂದರೆ ಎಡಕ್ಕೆ ಮತ್ತು ಕುಂಜ ಎಂದರೆ ಉದ್ಯಾನ ಎಂಬರ್ಥವನ್ನು ಪಡೆದುಕೊಂಡಿದೆ. ಶರಾವತಿ ನದಿಯ ಎಡದಡದಲ್ಲಿ ಈ ಸ್ಥಳವು ಇರೋದ್ರಿಂದ ಇದನ್ನ ಇಡಗುಂಜಿ ಎಂದು ಕರೆಯಲಾಯಿತು. ಈ ದೇವಾಲಯವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ವರ್ಷಕ್ಕೆ 1 ದಶಲಕ್ಷಕ್ಕೂ ಹೆಚ್ಚು ಭಕ್ತರನ್ನ ಆಕರ್ಷಿಸುತ್ತದೆ. ಈ ದೇವಾಲಯವು ಗುಣವಂತೇಶ್ವರ ಮತ್ತು ಮುರುಡೇಶ್ವರದ ಮಧ್ಯದಲ್ಲಿದೆ ಮತ್ತು ಎರಡೂ ದೇವಾಲಯಗಳಿಂದ ಅರ್ಧ ಗಂಟೆಗಳಷ್ಟು ಚಾಲನಾ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಚ್ಚ ಹಸಿರಿನ ನಡುವೆ ಪ್ರಶಾಂತ ವಾತಾವರಣದಲ್ಲಿ ನೆಲೆಸಿರುವ ಈ ದೇವಸ್ಥಾನವು ಸುಮಾರು 1500 ವರ್ಷಗಳಿಗಿಂತಲೂ ಹಳೆಯದಾದ ಇತಿಹಾಸವನ್ನು ಹೊಂದಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸಿ ಗಣಪನ ದರ್ಶನ ಪಡೆಯುತ್ತಾರೆ. ಇಲ್ಲಿನ ಗಣಪತಿಯ ಮೂರ್ತಿ ಅತ್ಯಂತ ಅಪರೂಪದ್ದು. ನಿಂತ ಭಂಗಿಯಲ್ಲಿರುವಂತಹ ದ್ವಿಭುಜ ಗಣಪತಿ ಇದಾಗಿದ್ದು ಬಲಗೈಯಲ್ಲಿ ಪದ್ಮ ಮತ್ತು ಎಡಗೈಯಲ್ಲಿ ಮೋದಕವನ್ನು ಹಿಡಿದಿದ್ದಾನೆ. ಸುಮಾರು 88 ಸೆಂಟಿಮೀಟರ್ ಎತ್ತರದ ಈ ಕೃಷ್ಣಶಿಲೆಯ ಮೂರ್ತಿಯು ಭಕ್ತರ ಕಣ್ಣಿಗೆ ತಂಪನ್ನೀಯುತ್ತದೆ. ಇಲ್ಲಿ ಬಂದು ಗಣೇಶನಿಗೆ ಪಂಚಕಜ್ಜಾಯ ಸೇವೆ ಮಾಡಿಸಿದ್ರೆ ಸಕಲ ವಿಘ್ನಗಳು ದೂರವಾಗುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ. ಪುರಾಣಗಳ ಪ್ರಕಾರ ದ್ವಾಪರ ಯುಗದ ಅಂತ್ಯದಲ್ಲಿ ಕಲಿಯುಗದ ಆಗಮನವನ್ನು ತಡೆಯಲು ಮಹರ್ಷಿಗಳು ಯಜ್ಞವನ್ನಾಚರಿಸಲು ನಿರ್ಧರಿಸಿದ್ರು. ಆಗ ದೇವರ್ಷಿ ನಾರದರ ಸೂಚನೆಯಂತೆ ವಿಘ್ನಗಳು ಬರದಂತೆ ತಡೆಯಲು ಈ ಸ್ಥಳದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಶರಾವತಿ ನದಿ ತೀರದ ಈ ಪವಿತ್ರ ಸ್ಥಳದಲ್ಲಿ ಗಣಪತಿಯು ಶಾಶ್ವತವಾಗಿ ನೆಲೆ ನಿಂತಿದ್ದರಿಂದ ಇದಕ್ಕೆ ಇಡಗುಂಜಿ ಎಂಬ ಹೆಸರು ಬಂದಿತು. ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿಯಂದು ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸಂಕಷ್ಟ ಚತುರ್ಥಿ ಮತ್ತು ಗಣೇಶ ಚತುರ್ಥಿಯಂದು ವಿಶೇಷ ಪೂಜೆಗಳು ಜರುಗುತ್ತವೆ. ಪ್ರಸಾದ ಇಡಗುಂಜಿ ಗಣಪನಿಗೆ ಪ್ರಿಯವಾದ ಪಂಚಕಜ್ಜಾಯ ಇಲ್ಲಿನ ವಿಶೇಷ ಪ್ರಸಾದವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಭಕ್ತರ ಪಾಲಿನ ಕಾಮಧೇನುವಾಗಿರುವ ಇಡಗುಂಜಿ ಮಹಾಗಣಪತಿಯ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗಲಿ ಅಂತ ಆಶಿಸುತ್ತೇನೆ. ನೀವು ಕೂಡ ಒಮ್ಮೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಗಜಾನನ ಆಶೀರ್ವಾದ ಪಡೆಯಿರಿ. ಇದಾಗಿತ್ತು ದೈವಿ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.